voice of Kannadiga News, pulse of the public. ನಗರಸಭೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಲೋಡರ್, ಕ್ಲೀನರ್, ಡ್ರೈವರ್ಗಳಿಗೆ 3 ತಿಂಗಳ ಸಂಬಳ ನೀಡಬೇಕೆಂದು ಪಟ್ಟಣದ ಚಾಮರಾಜೇಶ್ವರ ಪಾರ್ಕ್ನಲ್ಲಿ ಪೌರ ಕಾರ್ಮಿಕರು ತಮ್ಮ ಅಳಲು ತೋಡಿಕೊಂಡರು. ಸಂಬಳ ಆಗಿಲ್ಲ, ಆಯ್ತಾ? ಸಂಬಳ ಆಗಬೇಕು. ಸಂಬಳ ಆಗಿಲ್ಲ, ತುಂಬ ಸಮಸ್ಯೆ ಆಗಿದೆ. ಮಕ್ಕಳಿಗೆ ಮನೇಲಿ ರೇಷನ್ ಗೀಸನ್ ಯಾವುದೂ ಇಲ್ಲ. ಅದು ಹೋಗಿ ಕೇಳಿದ್ವಿ, ನಾಳೆ ಕೊಡ್ತೀವಿ ಅಂತಂತಾರೆ. ನಗರಸಭೆ ಕೇಳಿದ್ವಾ? ನಗರಸಭೆಗೆ ಹೋಗಿ ಕೇಳಿದ್ವಿ, ಏನಂದ್ರು? ನಾಳೆ ಮಾಡ್ಕೊಡ್ತೀವಿ ಅಂತಂತಾರೆ ಅಷ್ಟೇ. ಇನ್ನೇನು ಮಾತಾಡೋದಿಲ್ವಾ? ಇಲ್ಲ ಯಾವುದೇ ಥರದ ಸಂಬಳ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಿ. ಮತ್ತೆ ಹಾಕ್ಸ್ಕೊಡ್ಬೇಕು. ನಮಗೆ ಸಂಬಳ 3 ತಿಂಗಳಾಗಿದೆ. ನಮ್ಮ ನಗರಸಭೆಯಲ್ಲಿ ಹೋಗಿ ಪದೇ ಕೇಳ್ತಾ ಇದ್ದೀವಿ, ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಹೇಳೋದು 1 ತಿಂಗಳಾಗಿದೆ, ಇನ್ನೂ ಹಾಕಿಲ್ಲ. ಮನೆಯಲ್ಲಿ ತುಂಬ ಕಷ್ಟ ಇದೆ, ಎಲ್ಲ ಹೋಗಿ ಕೇಳಿದ್ವಿ, ಇನ್ನೂ ಹಾಕಿಲ್ಲ. ಹಬ್ಬ ಬಂತು, ಮಕ್ಕಳಿಗೆ ಬಟ್ಟೆ ಇಲ್ಲ, ಏನೋ ರೇಷನ್ ಇಲ್ಲ, ಮತ್ತು ರಂಜಾನ್ ಬಂದಿದೆ, ಅವ್ರಿಗೆ ಏನೋ ಇದು ಮಾಡ್ಕೊಟ್ಟಿಲ್ಲ. ಸಂಬಳ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ವಿ, ಇನ್ನೂ ಹಾಕಿಲ್ಲ. ಈ ವೇಳೆ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಮತ್ತು ಸಫಾಯಿ ಕರ್ಮಚಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಅಂಕನ ಶೆಟ್ಟಿಪುರ ಸಿ ಶಂಕರ್ ಅವರು ಮಾತನಾಡಿ, ನಗರಸಭೆಯಲ್ಲಿ ಕೆಲಸ ಮಾಡುತ್ತಿರುವ ಲೋಡರ್ಸ್ ಮತ್ತು ಕ್ಲೀನರ್ಸ್ಗಳಿಗೆ ಕಳೆದ 3 ತಿಂಗಳಿಂದ ಸಂಬಳ ನೀಡಿಲ್ಲ. ಇದರ ಬಗ್ಗೆ ಟೆಂಡರ್ ತೆಗೆದುಕೊಂಡಿರುವವರ ಬಳಿ ಮಾತನಾಡಿದಾಗ, ನಮ್ಮ ಕಡೆಯಿಂದ ಸಂಬಳ ನೀಡಿದ್ದೇವೆ, ಇನ್ನು ಉಳಿದ ಸಂಬಳವನ್ನು ನಗರಸಭೆ ವತಿಯಿಂದ ನೀಡಬೇಕು ಎಂದು ತಿಳಿಸಿದರು. ಆದರೆ ನಗರಸಭೆಯವರು ಇವತ್ತು ನಾಳೆ ಎಂದು ಮುಂದೆ ತಳ್ಳಿದ್ದಾರೆ. ಇವಾಗ ಹಿಂದೂಗಳು ಹಾಗೂ ಮುಸಲ್ಮಾನರ ಯುಗಾದಿ ಹಾಗೂ ರಂಜಾನ್ ಹಬ್ಬವು ದೊಡ್ಡ ಹಬ್ಬಗಳಾಗಿರೋದ್ರಿಂದ ಹಾಗೂ ತಮ್ಮ ಕುಟುಂಬ ನಿರ್ವಹಣೆ ನಡೆಸಲು ಕಷ್ಟ ಇರುತ್ತೆ. ಆದರೂ ಸಹ ನಗರಸಭೆಯವರು ಇವರಿಗೆ ಸಂಬಳ ಮಾಡಿಕೊಡಲು ಹಿಂಜರಿಯುತ್ತಿದ್ದಾರೆ. ನಗರಸಭೆ ಪೌರಾಯುಕ್ತರು ಇದರ ಬಗ್ಗೆ ಗಮನ ಹರಿಸಿ ಇವರಿಗೆ 3 ತಿಂಗಳ ಸಂಬಳ ನೀಡಬೇಕು. ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ನೀಡುತ್ತೇವೆ. ಸಂಬಳ ನೀಡದಿದ್ರೆ ನಗರಸಭೆಯ ಮುಂಭಾಗ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಕಳೆದ 3 ತಿಂಗಳು ನಾನು ಹಿಂದೆ ಕೂಡ ಕೇಳಿದೆ, ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ನಾವು ಹಾಕ್ಕೊಡ್ತಾರೆ, ಇವತ್ತು ನಾಳೆ ಹಾಕ್ಕೊಡ್ತಾರೆ ಅಂತ ನಾವು ನೋಡ್ತಾನೆ ಬಂದ್ವಿ, ಇದುವರೆಗೂ ಹಾಕ್ಕೊಟ್ಟಿಲ್ಲ. ಆಮೇಲೆ ರಂಜಾನು ಮತ್ತು ಯುಗಾದಿ ಹಬ್ಬ 2 ಒಂದೇ ಸೇರಿ ಬರುತ್ತೆ. ಹಿಂದೂಗಳಿಗೂ ಮತ್ತು ಮುಸ್ಲಿಮ್ಸು ಅದು ಬಹು ದೊಡ್ಡ ಹಬ್ಬ. ಅಂಥ ಹಬ್ಬ ಸಂದರ್ಭದಲ್ಲಿ ಮಾನ್ಯ ಆಯುಕ್ತರು ಅವ್ರಿಗೆ ಸಂಬಳ ಮಾಡಿಕೊಡ್ಬೇಕಾಯಿತು. ಸಂಬಳ ಮಾಡಿಕೊಡಿದ್ರೆ ಯಾವುದೇ ಸಂಸಾರಕ್ಕೆ ಮತ್ತು ಹಬ್ಬ ಮಾಡೋಕ್ಕೂ ಆಚರಣೆ ಮಾಡೋಕ್ಕೂ ತುಂಬ ಸಹಾಯ ಆಗ್ತಾಯಿತ್ತು. ಆದರೆ ಈಗ ಅವರು ಸಂಬಳ ಮಾಡಿಕೊಡ್ತಾಯಿದ್ದರಿಂದ ಅವ್ರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಆದ್ದರಿಂದ ನಮ್ಮದು ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಸಫಾಯಿ ಕರ್ಮಚಾರಿಗಳ ಸಂಘ ಏನಿದೆ, ಈ ಸಂಘದ ಮೂಲಕ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಯೋಜನಾ ನಿರ್ದೇಶಕರಿಗೆ ಮತ್ತು ಕಾರ್ಮಿಕರಿಗೆ ದೂರು ಕೊಡ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಮಿಕಾಧಿಕಾರಿಗಳು, ಯೋಜನಾ ನಿರ್ದೇಶಕರು ಅತಿ ಶೀಘ್ರದಲ್ಲಿ ಈ 3 ತಿಂಗಳ ಸಂಬಳನ ಅವ್ರಿಗೆ ಹಾಕ್ಸ್ಕೊಡ್ಬೇಕು ಅನ್ನೋ ಮನವಿನ ಇವತ್ತು ಸಲ್ಲಿಸ್ತೀವಿ. ಸಪೋಸ್ ಏನಾದರೂ ಅವರು ಬೇಗ ಸಂಬಳ ಮಾಡಿಕೊಡ್ತು ಅಂತ ಹೇಳಿದ್ರೆ ನಾವು ಇದನ್ನು ಇಷ್ಟಿಗೆ ಸ್ಟಾಪ್ ಮಾಡ್ತೀವಿ. ಇದನ್ನ ಮುಂದಿನ ದಿನಗಳಲ್ಲಿ ಸಂಬಳ ಆಗೋ ತನಕ ನಾವು ಚಾಮರಾಜನಗರ ನಗರಸಭೆ ಮುಂದುಗಡೆ ಕೂತು ಪ್ರತಿಭಟನಾ ಧರಣಿನ ಕೂತು ನಾವು ನಮ್ಮ ಸಮಸ್ಯೆನ ಬಗೆಹರಿಸಿಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ದಿನ ಈ ಸಂದರ್ಭದಲ್ಲಿ ರಾಜೇಂದ್ರ, ರಿತಿಕ್, ಮಹೇಶ್, ಮಣಿಕಂಠ, ಗೌತಮ್, ಸಕೀಲ್ ಅಹಮದ್, ಮದನ್, ಪ್ರಭು, ಅಜಿತ್, ಕಾರ್ತಿಕ್, ಗಣೇಶ್, ಜಾನಕಿ ಮುಂತಾದವರು ಹಾಜರಿದ್ದರು. ವರದಿ ಅನಿಲ್ ಕುಮಾರ್ ಗೂಳಿಪುರ, ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ.